ಜಿಲೇಬಿ ಜಿಲೇಬಿ ಏನ್ ಮಾಡ್ತಾ ಇದೀಯಮ್ಮ? ಅತ್ತೆ ಅಕ್ಕಿ ಇಕ್ತಾ ಇದ್ದೀನಿ. ಅದಕ್ಕೆ ರಾತ್ರಿದೊಂದಿಷ್ಟು ಸಾಂಬಾರ್ ಇತ್ತಲ್ವಾ, ಅದಕ್ಕೆ ಅಕ್ಕಿ ಇಕ್ತಾ ಇದ್ದೀನಿ. ಊಟ ಮಾಡೋಣ ಇರ್ರಿ. ನೀವು ಮಾತ್ರೆ ನುಂಗಿದ್ರಾ ಊಟಕ್ಕಿಂತ ಮುಂಚೆ ನುಂಗದು? ಹ್ಞೂ ಕಣೆ ನುಂಗ್ದೆ. ನೀನು ನುಂಗ್ದೇನಮ್ಮ? ನೀನು ಚೆನ್ನಾಗಿರಮ್ಮ ನುಂಗ್ಕೊಂಡು ಬಾ. ಅಕ್ಕಿ ಇಕ್ಕಿ ಬಾ, ಹಂಗೆ ಆಗ್ತಾ ಇರುತ್ತೆ. ಎಲ್ಲಿ ನಿನ್ನ ಗಂಡ ಬರಲೇ ಇಲ್ಲ. ಅವಳು ಗೌರಿನ ಕರ್ಕೊಂಬರ್ತೀನಿ ಅಂತ ಹೋದ, ಈಟತ್ತ ಆದ್ರೂ ಬರಲಿಲ್ಲಮ್ಮ. ಇನ್ನು ಏಟತ್ತು ಬರ್ತಾನೋ ಏನೋ ಅಥವಾ ಅಲ್ಲಿ ನೆಂಟ್ರು ಕೋಳಿ ಗಿಳಿ ಕೊಯ್ತೀವಿ ಇರ್ದು ಹೋಗ್ರಿ ಅಂತ ಹೇಳಿದ್ಕೆ ಅಲ್ಲೇ ಇದ್ದಾನೋ ಏನೋ. ಕರ್ಕೊಂಡು ಜಲ್ದಿ ಬಾ ಅಂತ ಹೇಳಿ ಕಳ್ಸಿದ್ದೀನಿ. ಈಟತ್ತ ಆದ್ರೂ ಬರಲಿಲ್ಲ ನೋಡವನು. ಬರ್ತಾರೆ ಬಿಡ್ರಿ ಅತ್ತೆ, ಯಾಕೆ ಯೋಚನೆ ಮಾಡ್ತೀರಾ? ಇನ್ನೇನ್ ಮಾಡೋದು, ಕರ್ಕೊಂಬರಕ್ಕೆ ಅಂತ ಹೋಗ್ಯವ್ರೆ, ಅಪ್ರೂಪಕ್ಕೆ ಹೋಗ್ಯವ್ರೆ ಅಳಿಯ ಅಂತ ಹೇಳಿ. ಅವರು ಏನಾನ ಮಾಡಿರ್ತಾರೆ, ಊಟ ಮಾಡ್ಕೊಂಡು ನಿಧಾನಕ್ಕೆ ಬರ್ಲಿ ಬಿಡ್ರಿ. ಇಷ್ಟು ದಿನನೇ ಹೆಂಗೋ ಮಾಡ್ಕೊಂಡಿದೀವಂತೆ, ಇನ್ನೊಂದ್ ದಿವಸ ಇರಕ್ಕಾಗಲ್ವಾ? ಬಿಡ್ರಿ, ಹೆಂಗೋ ನಾನೇ ಮಾಡ್ತೀನಿ. ಇವತ್ತು ಒಂದ್ ದಿವಸ ಗೌರಿ ಬತ್ತಾಳಲ್ಲ, ಸಾಯಂಕಾಲ ಅಷ್ಟೊತ್ತಿಗೆ ಬರ್ಬೋದು ಅನ್ಸುತ್ತೆ, ನೋಡೋಣ. ಸೀತಾ ಈ ಸ್ಕೂಲಿಂದ ಬಂದ್ಲಾ? ಇನ್ನ ಇಲ್ಲ ಅತ್ತೆ, ಇನ್ನ ಈ ಸ್ಕೂಲ್ ಬಿಡಕ್ಕೆ ಇನ್ನ 1 ಗಂಟೆ ಟೈಮ್ ಐತೆ, ಬತ್ತಾಳೆ ಬಿಡ್ರಿ. ಜಿಲೇಬಿ ಅಮ್ಮ, ಓ ಬಂದ್ರ ನೀವು? ಇಷ್ಟೊತ್ತು ಯಾಕೆ ಬರ್ಲಿಲ್ಲ ಅಂತೇಳಿ ಅತ್ತೆ ಕೇಳ್ತಾ ಇತ್ತು. ಎಷ್ಟೊತ್ತಾತು ಇವನು ಹೋಗಿ ಇನ್ನ ಕರ್ಕೊಂಡ್ ಬರ್ಲಿಲ್ಲ ಅಂತನ. ನಾನ್ ಬತ್ತಾರ ಬಿಡತ್ತೆ ಅಂತ ಹೇಳ್ತಾ ಇದ್ದೆ, ಅಷ್ಟರೊಳಗೆ ನೀವಿಬ್ರು ಬಂದ್ರಿ. ಬರೀ ಒಳಕ್ಕೆ. ಗೌರಿ, ನಿಮ್ಮ ಅಣ್ಣ ಚೆನ್ನಾಗಿದ್ದಾರಾ? ಹ್ಞೂ ಚೆನ್ನಾಗಿದ್ದಾನೆ. ಆಸ್ಪತ್ರೆಗೆ ಹೋಗಿದ್ದಲ್ಲ, ಕಾಲೆಲ್ಲ ಆಪರೇಷನ್ ಮಾಡಿ ಇವಾಗ ಚೆನ್ನಾಗಿ ಓಡಾಡಂಗ್ ಮಾಡಿದ್ದಾರೆ ಡಾಕ್ಟ್ರು. ಹೆಂಗ ನಿಮ್ಮ ಅಣ್ಣ ಚೆನ್ನಾಗಾದ್ನಲ್ಲ ಬಿಡಮ್ಮ, ಸಾಕು. ಅಲ್ಲ ಕಣಮ್ಮ, ನೀನು ಅವತ್ತು ಹೋದಳು ಇನ್ನೊಂದ್ ದಿವಸ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ದೆ. ಯಾಕಮ್ಮ ಇಷ್ಟು ದಿನ ಬರ್ಲಿಲ್ಲ ನೀನು? ನೀನ್ ಇಲ್ದೇನೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಜಿಲೇಬಿಗೂ ನನಗಂತೂ ತಿರ್ಗಾ ಹುಷಾರಿಲ್ದಂಗೆ ಆಗೈತೆ, ಕೆಲಸ ಮಾಡಿ. ಜಿಲೇಬಿ ಬೇರೆ ರಕ್ತ ಇಲ್ವಲ್ಲ, ಅದಕ್ಕೆ ನಾನು ಅವಳನ್ನೇನು ಮಾಡಬೇಡ ಅಂತ ಹೇಳಿ ಎಲ್ಲ ನಾನೇ ಮಾಡ್ತಿದ್ದೆ. ನನಗೂ ಹುಷಾರಿಲ್ದಂಗೆ ಆಗೈತಿ. ಇವಾಗ ತಿರ್ಗಾ ಮಾತ್ರೆ ನುಂಗಂಗೆ ಆಗೈತಿ. ಜಲ್ದಿ ಬರ್ಬೇಕಲ್ವೇನಮ್ಮ ನಿಮ್ಮ ಅಣ್ಣ ನೋಡ್ಕೊಂಡು? ನಾನು ನೋಡ್ಕೊಂಡು ಬರೋಣ ಅಂತಾನೆ ಹೋಗಿದ್ದೆ. ಆದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆಸ್ಪತ್ರೆಗೆ ಹೋಗಿ ಬರ್ತೀವಿ, ನೀನ್ ಇಲ್ಲೇ ಇದ್ದು ಅಮ್ಮನ ಜೊತೆಗೆ ಹೊಲ್ದಾಗ ಬೇರೆ ಎಲ್ಲ ಬೆಳೆ ಹಾಕ್ಯವ್ರೆ ನಮ್ಮ ಅಣ್ಣಯ್ಯರು. 5 ಎಕರೆ ಜಮೀನು ಸಿಕ್ತಲ್ಲ ಸಾವುಕಾರದ್ದು, ಅದಕ್ಕೆ ಅದ್ರ ತುಂಬಾ ಎಲ್ಲ ಬೆಳೆ ಹಾಕ್ಯವ್ರೆ. ಅದಕ್ಕೆ ನೀರು ಗೊಬ್ಬರ ಕಳೆ ತೆಗಿಯೋದು ಎಲ್ಲ ನೋಡ್ಕೋಬೇಕಾಗಿತ್ತು. ಯಾರು ಇರ್ಲಿಲ್ಲ. ನಮ್ಮ ಅಮ್ಮ ಒಂದೇ ಬೇರೆ, ಆ ಅಮ್ಮಗೆ ವಯಸ್ಸು ಬೇರೆ ಆಗೈತಲ್ಲ, ನೋಡ್ಕೊಂಬಕ್ ಆಗಲ್ಲ ಒಂದಕ್ಕೇನೆ. ನೀನು ಇರು ಜೊತೆಗೆ ನಾವು ಬರತಕನ ಅಂತ ಹೇಳಿದ್ರು ನಮ್ಮ ಅಣ್ಣಯ್ಯ, ಅದಕ್ಕೆ ಇದ್ದೆ. ಯಾಕೆ ಇರ್ಬಾರ್ದಾಗಿತ್ತಾ? ಇಲ್ಲ ಕಣಮ್ ಗೌರಮ್ಮ, ನನಗೇನ್ ಗೊತ್ತು ಹೇಳು, ನಿಮ್ಮ ಅಣ್ಣಯ್ಯರ ಆಸ್ಪತ್ರೆಗೆ ಹೋಗಿದ್ರು ಅಂತಾನೆ. ನೀನೇ ತಾನೇ ಹೋಗ್ಬೇಕಾರೆ ಇವತ್ತು ಹೋಗಿ ನಾಳೆಗೆ ಬರ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ಯಾಕೆ ಇಷ್ಟು ದಿನ ಆಯ್ತು ಅಂತ ಕೇಳಿದೆ. ಹೆಂಗೋ ನಿಮ್ಮ ಅಣ್ಣಯ್ಯ ಆಸ್ಪತ್ರೆಯಿಂದ ಬಂದ ಚೆನ್ನಾಗಿದೆ ಅಂತಾನೆ ಇವಾಗ? ಹ್ಞೂ ಚೆನ್ನಾಗಿದ್ದಾನೆ ನಮ್ಮ ಅಣ್ಣ ಇವಾಗ. ಸರಿ ಗೌರಿ, ಬ್ಯಾಗ್ ಇಕ್ಬಿಟ್ಟು ಏನಾದರೂ ಅಡುಗೆ ಮಾಡು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ನೆನ್ನೆ ಬೇರೆ ಹೋಗಿಲ್ಲ, ಬೈತಾರೆ ತಿರ್ಗಾ ಇವತ್ತು ಹೋಗ್ಲಿಲ್ಲ ಅಂತಂದ್ರೆ. ಊಟ ಮಾಡಿ ಹೋಗಿ ಬರ್ತೀನಿ ನಾನು. ಅಡುಗೆ ಮಾಡು ಏನಾದ್ರೂ. ಯಾಕೆ ಇನ್ನು ಅಡುಗೆ ಮಾಡಿಲ್ವೇ? ಅಯ್ಯೋ, ನಾನೇ ಬರ್ತೀನಿ ಅಂತ ಕಾತ್ಕೊಂಡು ಕೂಕೊಂಡಿದ್ರೇನು? ಮಾಡಿದೀನಿ, ಅದೇ ಸಾರೇನು ಮಾಡಿಲ್ಲ. ಅಕ್ಕಿಗೆ ಇಕ್ಕಿದೀನಿ, ರಾತ್ರಿದು ತಂಗಳು ಸಾರು ಐತೆ, ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಬಿಸಿ ಬಿಸಿ ಸಾರು ಮಾಡು, ಉಂಡೋಗ್ಲಿ, ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ. ಅಯ್ಯೋ, ನಾನು ಈಗ ತಾನೇ ಬಸ್ನಾಗೆ ಸುಸ್ತಾಗಿ ಬಂದಿದ್ದೀನಿ, ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ. ಈಗ ತಂಗಳು ಸಾರ್ನಾಗೆ ಉಂಡೋಗ್ಲಿ ಬಿಡು, ಆಮೇಲೆ ಬೈನಾಗ ಯಾಕಾದ್ರೂ ಮಾಡ್ತೀನಿ. ಈಗ ತಾನೇ ಬಂದಿದ್ದೀನಿ ಬಿಸ್ಲಾಗೆ, ಆಲೆ ಸಾರು ಮಾಡು ಅಂತಂದ್ರೆ ನನ್ನ ಕೈಲಾಗಲ್ಲಪ್ಪ, ಆಮೇಲೆ ಮಾಡ್ತೀನಿ. ಈಗ ತಂಗಳು ಸಾರಿಗೆ ಉಂಡೋಗ್ರಿ, ಅನ್ನ ಮಾಡ್ಯವಳಂತೆ. ಸರಿ ಬಿಡು ಗೌರಿ, ನೀನೇನು ಮಾಡಕ್ ಹೋಗ್ಬೇಡ, ಬೈನಂಗೆ ಮಾಡಿವಂತೆ. ನಾನು ತಂಗಳು ಸಾರ್ನಾಗೆ ಉಂಡು ಹೋಗ್ತೀನಿ ಇವಾಗ, ಅನ್ನ ಇಕ್ಕೊಂಡು. ಬಿಡು, ನೀನೊಂದು ಸ್ವಲ್ಪ ಸುಧಾರಿಸ್ಕೆ, ನಾನು ಹೋಗಿ ಕೈ ಕಾಲು ಮಕ್ಕ ತೊಳ್ಕೊಂಡು ಉಂಡು ಹೋಗ್ತೀನಿ. ಸರಿ ಆಯ್ತು, ಹೋಗ್ರಿ. ಗೌರಿ, ಇನ್ನೇನು ಸಮಾಚಾರ? ಎಲ್ಲ ಚೆನ್ನಾಗಿದ್ರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರಿಗೆ ಏನಾಗೈತಿ, 5 ಎಕರೆ ಜಮೀನು ಸಿಕ್ಕೈತೆ, ಈಗ ಹೆಂಗೋ ಬೆಳೆ ಬೆಳಿತಾರೆ. ನಮ್ಮ ಅಣ್ಣಯ್ಯರನ್ನು ಚೆನ್ನಾಗೇ ಇರ್ತಾರೆ. ಈಗ ಒಂದಿಷ್ಟು ಸಾಲ ಐತಲ್ಲ, ಸಾಲ ಒಂದಿಷ್ಟು ತೀರಿಸ್ಕೊಂಡ್ರೆ ಇನ್ನೇನು ಇರಲ್ಲ ಅವ್ರದ್ದು. ಈಗ ಹತ್ತಿ ಬಿಡಿಸ್ತಾ ಇದ್ರು ಎಲ್ಲ, ಇನ್ನೇನು ಆಲೆ 2 ದಿವಸ ಬಿಡಿಸಿದ್ರು, 2 ದಿವಸ ಬಿಡಿಸಿರೆ ಆಗುತ್ತೆ ಅಂತ ಹೇಳ್ತಾ ಇದ್ದ ನಮ್ಮ ಅಣ್ಣಯ್ಯ. ಹತ್ತಿ ಎಲ್ಲ ಮಾರಿದ್ರೆ ಅದ್ರಾಗ ಒಂದ್ ಸ್ವಲ್ಪ ಸಾಲ ತೀರಿಸ್ತಾರೆ. ಆಮೇಲೆ ರಾಗಿ ಹಾಕಿದ್ದಾರೆ, ರಾಗಿ ಬೆಳೆದು ಅದನ್ನು ರಾಗಿನ ಸ್ವಲ್ಪ ಮನೆಗೆ ಇಟ್ಕೊಂಡು ಇನ್ನೊಂದ್ ಸ್ವಲ್ಪನ ಮಾರಿದ್ರೆ ಅದ್ರಾಗ ಸ್ವಲ್ಪ ದುಡ್ಡು ಬರುತ್ತಲ್ಲ, ಅದ್ರಾಗ ಒಂದ್ ಸ್ವಲ್ಪ ಸಾಲ ತೀರ್ಸ್ಕೊಂಡ್ರೆ ಎಲ್ಲ ಸಾಲನೂ ತೀರ್ದಂಗ ಆಗುತ್ತೆ. ಆಮೇಲೆ ನಮ್ಮ ಅಣ್ಣಯ್ಯರಿಗೆ ಏನು ಬಂದಿಲ್ಲ, ಚೆನ್ನಾಗಿರ್ತಾರ ಅವರು ಒಂದಿಷ್ಟು ಶ್ರೀಮಂತರ ಆಗ್ತಾರೆ. ಹೌದೇನಮ್ಮ? ಹೆಂಗೋ ಬಿಡು, ಇಷ್ಟು ದಿನ ಕಷ್ಟಪಟ್ಟಿದ್ಕೆ ಇವಾಗ ಒಂದ್ ಸ್ವಲ್ಪ ಒಳ್ಳೇದಾಗ್ತೈತೆ ನಿಮ್ಮ ಅಣ್ಣಯ್ಯರ ಮನೆಗೆ. ಹೆಂಗೋ ಚೆನ್ನಾಗಿರ್ಲಿ ಬಿಡಮ್ಮ ಅವರು. ಅಷ್ಟೇ ಅಲ್ಲ ಅತ್ತೆ, ನಮ್ಮ ಅಣ್ಣಯ್ಯರು ನನಗೆ ರೇಷ್ಮೆ ಸೀರೆ ಒಡವೆ ಎಲ್ಲ ಕೊಡ್ಸಿದ್ದಾರೆ, ತೋರಿಸ್ತೀನಿ ಇರ್ರಿ. ಹೋಗ್ಲಿ ಬಿಡು ಗೌರಿ, ಈಗಿನ ಬಂದಿದ್ಯಾ, ಅವನ್ನೆಲ್ಲ ಏನ್ ತೋರಿಸ್ತೀಯಾ? ಸುಸ್ತಾಗೈತೆ ಅಂತೀಯಾ? ಹೋಗಿ ಸುಧಾರಿಸ್ಕೊ ಹೋಗಿ. ಆಮೇಲೆ ನಿಧಾನಕ್ಕೆ ಎಲ್ಲ ನೋಡಿರಾಯ್ತು, ಹೋಗು ಗೌರಿ. ಸುಸ್ತಾಗೈತೆ ಅಂತೀಯ ಬಸ್ನಾಗ ಬಂದು? ಇಲ್ಲ ಕಣೆ ಜಿಲೇಬಿ, ನಾನು ಏನೇನು ಒಡವೆ ತಾಂಡಿದ್ದೀನಿ, ಎಂತ ಸೀರೆ ತಂದಿದ್ದೀನಿ ಅಂತನ ನೋಡ್ಬೇಕು ನೀನು. ನೋಡು ನಮ್ಮ ಅಣ್ಣಯ್ಯರು ಹೆಂಗ್ ಕೊಡ್ಸಿದ್ದಾರೆ ನನಗೆ ಅಂತಾನ.
ಹೌದೇ ನಮ್ ಗೌರಮ್ಮ, ನಿಮ್ಮ ಅಣ್ಣನೇ ಕೊಡ್ಸೀನಿ ಅವನ್ನ. ಹ್ಞೂ ಅತ್ತೆ, ಯಾಕೆ ಅನುಮಾನನ? ಹಾ, ನನಗೆ ಅಂತಾನ ನಮ್ಮ ಅಣ್ಣ ಕೊಡ್ಸೇನೆ ಗೊತ್ತಾ. ನೋಡು ವಾಲೆ ಜುಮ್ಕೆ ಎಷ್ಟು ಚೆನ್ನಾಗಿದ್ದಾವೆ ಅಂತಾನ. ಸೀರೆನೂ ಅಷ್ಟೇನೆ, ನನಗಂತೂ ತುಂಬಾ ಇಷ್ಟ ಆಯ್ತು. ರೇಷ್ಮೆ ಸೀರೆ 2 ತಗೊಂಡಿದ್ದೀನಿ. ಅಲ್ಲಮ್ಮ ಗೌರಿ, ಈಗ ಒಡವೆ ಸೀರೆ ಎಲ್ಲ ಯಾಕೆ ಬೇಕಾಗಿತ್ತು ನಿನಗೆ? ಹಾ, ಸಾಲ ಮಾಡ್ಕೊಂಡವ್ರೆ ನಿಮ್ಮ ಅಣ್ಣಯ್ಯರು ಅಂತ ಹೇಳ್ತಿದ್ದೆ. ಹಾ, ಬೇಡ ಅಂತ ಹೇಳ್ಬೇಕು ತಾನೆ. ಒಡವೆ ಏನು ಬೇಡ ಅಂತಾನ, ತೀರಾ ಸೀರೆನ ಒಂದೇ ಒಂದು ತಾಂಡಿದ್ರೆ ಆಗೋದು. ಹಾ, ಯಾಕತ್ತೆ ಹಿಂಗಂತ ಇದ್ದೀರಾ? ಹಾ, ಅಯ್ಯೋ, ತವ್ರ ಮನೆಯವರು ತಂಗಿ ಕೊಡಿಸ್ಬಾರ್ದಾ? ಸಾಲ ಇದ್ರೆ ಇರ್ಲಿ ಬಿಡಿ, ನಿಧಾನ ತೀರ್ಸ್ಕಂತಾರೆ. ಹಾ, ಹಂಗಲ್ಲ ಗೌರಿ, ಅತ್ತೆ ಹೇಳ್ತಾ ಇರೋದು. ನೀನೇ ಹೇಳ್ಬೇಕು ಅಂತಾನ. ಬೇಡ ಅಂತ ಹೇಳಿದ್ರೆ ಆ ಸಾಲನಾದ್ರೂ ತೀರಿಸ್ಕಮಾರು ಅಂತಾನ. ಹಾ, ಸಾಲ ಇದ್ರೆ ಇರುತ್ತೆ, ಸಾಲ ಐತಿ ಅಂತ ಹೇಳಿ ಒಡವೆ ಸೀರೆ ಎಲ್ಲ ತಂದಂಗ ಹಂಗೆ ಇರಕ್ಕಾಗುತ್ತಾ? ಹಾ, ಯಾಕೆ ಇವಾಗ ನಿನಗೆ ಹೊಟ್ಟೆ ಊರಿನ? ನಾನು ಒಡವೆ ತಾಂಡಿರೋದು ಸೀರೆ ತಾಂಡಿರೋದು ನೋಡಿ ಇದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ವೇನೆ ಜಿಲೇಬಿ? ಅಯ್ಯೋ ಗೌರಿ, ನಾನೆಲ್ಲ ಹಂಗಂದೆ? ಹಾ, ನನಗೂ ಸಂತೋಷನೇ. ಹಾ, ಸರಿ ಸರಿ ಆಯ್ತು ಬಿಡು. ಹೊಟ್ಟೆ ಊರಿ ಇರೋದಕ್ಕೆ ಮತ್ತೀಗ ನೋಡು, ತೆಗ್ದು ಮೇಲೆ ಕಿಟ್ಟಿದ್ರು ನೋಡು ಅಂತಾನ. ನೋಡ್ತಾನೆ ಇಲ್ವಲ್ಲ? ಹಾ, ನೋಡೆ ಮತ್ತೆ ಚೆನ್ನಾಗಿದಾವ ಇಲ್ವಾ ಹೇಳು? ಅಯ್ಯೋ ಗೌರಿ, ಎಲ್ಲದಕ್ಕೂ ತಪ್ಪು ತಿಳ್ಕೊಂತ ಇದೆಯಲ್ಲ. ನೋಡ್ತಾ ಇದ್ದೀನಲ್ಲ, ಚೆನ್ನಾಗಿದಾವೆ. ಸೀರೆನೂ ತುಂಬಾ ಚೆನ್ನಾಗಿದಾವೆ, ವಾಲೆ ಜುಮ್ಕೆನೂ ಚೆನ್ನಾಗಿದಾವೆ. ಹಾ ಗೌರಮ್ಮ, ಅವನ್ನೆಲ್ಲ ಆಮೇಲೆ ನೋಡ್ಕೆಮೆಂತಿ. ಇವಾಗ ಒಂದ್ ಸ್ವಲ್ಪ ಮುಸ್ರೆ ಇದಾವೆ, ಹೋಗು ತೊಳೆದು ಅಡ್ಗೆನಾದ್ರೂ ಮಾಡೋಗು. ಮಧ್ಯಾಹ್ನಕ್ಕೊಂದಿಷ್ಟ ಬಿಸಿ ಬಿಸಿ ಸಾರು ಮಾಡು, ಏನಾದ್ರೂ ಉಂಬನ. ಹಾ, ಆಮೇಲೆ ತೋರ್ಸಿವೆ ಅಂತೆ ಅವನ್ನೆಲ್ಲನ. ಅವೇನ್ ಲೆಕ್ಕ ಇವಾಗ? ಮಾಡ್ತೀನಿ ಇರ್ರಿ ಅತ್ತೆ, ನಾನ್ ತಂದಿರವೆಲ್ಲ ತೋರ್ಸದ್ ಬೇಡ್ವಾ? ಗೌರಿ ಯಾವಾಗ ಬಂದೆ? ಈಗ ಒಂದ್ ಸ್ವಲ್ಪ ತಾತು ಕಣೆ ಸಾವಿತ್ರಿ. ಹಾ, ಏನೋ ಸೀರೆ ಒಡವೆ ಏನೋ ವಾಲೆ ಜುಮ್ಕೆನೋ ಏನೋ ಇದ್ದಂಗಿದಾವೆ. ನಿನ್ನವೇ ನೀವು? ಹ್ಞೂ ನನ್ನವೇನೆ, ನಮ್ಮ ಅಣ್ಣ ಯಾರು ಕೊಡ್ಸ್ಯಾರೆ ನನಗೋಸ್ಕರನ. ಹಾ, ನೋಡ್ದಾ? ವಾಲೆ ಜುಮ್ಕೆ, 2 ರೇಷ್ಮೆ ಸೀರೆ, ಆಮೇಲೆ ಜಾಕೆಟ್ ಪೀಸು ಎಲ್ಲ ಕೊಡ್ಸಿದ್ದಾರೆ. ಹಾ, ಹೌದಾ? ಅಲ್ಲ ಗೌರಿ, ಓದೋಳು ನೀನು ಅತ್ಲಾಗೆ ಹೋಗ್ಬಿಟ್ಟಲ್ಲ. ಇಲ್ಲಿ ನೋಡಿದ್ರೆ ಇವ್ರಿಬ್ರಿಗೂ ಚೆನ್ನಾಗಿಲ್ಲ. ಹಾ, ನಾನೇ 2-3 ದಿವಸ ತಂದು ಕೊಟ್ಟಿದ್ದೀನಿ ಅಡುಗೆ ಎಲ್ಲ ಮಾಡಿಬಿಟ್ಟು. ಹಾ, ಬರಬೇಕು ತಾನೇ ನೀನು? ಎಷ್ಟು ಕಷ್ಟ ಅನ್ಭವಿಸಿರು ಗೊತ್ತಾ? ಅಲ್ಲ, ಕಷ್ಟದಾಗೆ ಆಗದೆ ನೀನು ತವ್ರ ಮನೆಗೆ ಹೋಗಿ ಕುಕ್ಕೊಂಡಿದ್ಯಲ್ಲ. ನಾನೇನು ಬೇಕು ಅಂತ ಹೋಗಿ ಕುಕ್ಕೊಂಡಿಲ್ಲ. ಅಲ್ಲೂ ನಮ್ಮ ಅಣ್ಣಗೆ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಹೋಗಿದ್ದು. ಅದಕ್ಕೇನೆ ಮಂತಾಗ ಯಾರು ಇರ್ಲಿಲ್ಲ, ಹೊಲ್ದಾಗ ಎಲ್ಲ ಬೆಳೆ ಹಾಕಿವ್ರೆ ನೋಡ್ಕೊಂಬಕ್ಕಂತ ಇದ್ದೆ. ಎಲ್ಲ ನಾನೇ ನೋಡ್ಕೊಂಡಿರೋದು ಗೊತ್ತಾ. ನಾನು ನೋಡ್ಕೊಂಡಿರತ್ತೆ. ಇವತ್ತು ನಮ್ಮ ಅಣ್ಣ ಇರೋ ಹತ್ತಿ ಎಲ್ಲ ಬಿಡಿಸ್ತಾ ಇದಾರೆ. ರಾಗಿನೂ ಚೆನ್ನಾಗೈತೆ. ಹತ್ತಿ ಆದ್ಮೇಲೆ ರಾಗಿ ಕೊಯ್ಕೊಂಡು ರಾಗಿ ಮಾರ್ಕೊಂತಾರೆ. ಹಾ, ನಾನಿಲ್ಲ ಅಂತಂದ್ರೆ ಎಲ್ಲ ಒಣಗೋಗೋದಲ್ಲಿ. ಹಾ, ಅದಕ್ಕೆ ನಾನು ಅಲ್ಲಿದ್ದಿದ್ದು. ಇಲ್ಲೇ ನೀವು ಇಬ್ರು ಇದ್ರಲ್ಲ, ಸೀತಾ ಬೇರೆ ಇದ್ಲಲ್ಲ, ಮಾಡ್ಕೊಂತಾರೆ ಹೇಳು. ಹಾ, ಅಲ್ಲ, ನಿಮ್ಮ ಅಣ್ಣ ಯಾರು ಆಸ್ಪತ್ರೆಯಿಂದ ಯಾವಾಗ ಬಂದ್ರು? ಅವರು ಹೋದ್ವಾರನೇ ಬಂದ್ರು. ಅಲ್ಲೇನೆ 8 ದಿನ ಆತ ಅವ್ರ ಆಸ್ಪತ್ರೆಯಿಂದ ಬಂದು. ಮತ್ತೆ ಅವ್ರ ಆಸ್ಪತ್ರೆಯಿಂದ ಬಂದಾಗಾದ್ರೂ ಬರ್ಬೇಕು ತಾನೇ ನೀನು? ಹಾ, ನಾನು ಬರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಣ್ಣನೇ ಏನು ಬೇಡ, ಒಡವೆ ಕೊಡಿಸ್ತೀನಿ ಸೀರೆ ಕೊಡಿಸ್ತೀನಿ ತಾಂಡು ಹೋಗಿವೆ ಅಂತ ಅಂದ. ಅದಕ್ಕೆ ಇದ್ ಬಂದೆ. ಬಿಡು, ಏನು ತಪ್ಪಿ ಇದ್ ಬರೋದು? ಅಲ್ಲ, ತಪ್ಪೇನು ಇಲ್ಲ, ಆದ್ರೆ ಇಲ್ಲೂ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ತಾನೆ. ಹಾ, ಸಾವಿತ್ರಕಾಯಿ ಹೋಗ್ಲಿ ಬಿಡಕ್ಕ, 1-2 ದಿವಸ ಹೆಚ್ಚಾಗಿ ಇದ್ ಬಂದವಳೆ. ಇದ್ ಬಂದ್ರು ಬತ್ತಾಳೆ ಬಿಡು, ಎಂತರ್ಗಾದ್ರೂ ಆಸೆ ಆಗುತ್ತೆ. ಅವ್ರ ಅಣ್ಣ ಬೇರೆ ಇರು ಅಂತ ಹೇಳದ್ನಂತೆ, ಅದಕ್ಕೆ ಇದ್ ಬಂದವಳೆ ಗೌರಿ. ಹಾ ಗೌರಿ, ನೀನು ಹೋಗ್ ಗೌರಿ, ಒಳಗ್ ತಗೊಂಡೋಗಿ ಇಕ್ಕೋಗು. ಆ ಒಡವೆ ಎಲ್ಲ ಸರಿಯಾಗಿ ತೆಗ್ದಿಕ್ಕು. ಹಾ, ತಗೊಂಡೋಗು. ಹೋಗಮ್ಮ ಗೌರಮ್ಮ, ಹೋಗು. ಅವನ್ನೆಲ್ಲ ಎತ್ತಿಕ್ಕಿ ಹೋಗು. ಯಾತನ ಸಾರು ಮಾಡೋಗಿ ಬಿಸಿ ಬಿಸಿ ಅದ. ಮಧ್ಯಾಹ್ನಕ್ಕಾದ್ರೂ ಉಮ್ಮನ ಬಿಸಿ ಸಾರ್ನಾಗೆ. ಈಗ ಹೆಂಗೋ ತಂಗ್ಳು ಸಾರ್ನಾಗೆ ಉಂಡೆ ಇದೀವಿ. ಆಯ್ತಾಯ್ತು, ಮಾಡ್ತೀನಿ. ಹಾ, ನಾನ್ ಮಾಡ್ತೀನಿ ಅಂತಾನೆ ಕಾತ್ಕೊಂಡಿದೀರಿ ಏನೋ ಎಲ್ಲಾರು. ಇದೇನು ಜಿಲೇಬಿ ಹಿಂಗ್ ಮಾತಾಡ್ತಾಳೆ ಈ ಗೌರಿ? ಹಾ, ಇವ್ಳಿಗೊಂದಿಷ್ಟು ಜವಾಬ್ದಾರಿನೇ ಬಂದಿಲ್ಲ ಅನ್ಸುತ್ತೆ ಇನ್ನನ. ಇಲ್ಲ, ಜವಾಬ್ದಾರಿ ಐತೆ. ಏನೋ ತವ್ರ ಮನೆಗೆ ಹೋಗಿದ್ಲಲ್ಲ, ತವ್ರ ಮನೆ ಅಂದ್ರೆ ಜಾಸ್ತಿ ಇಷ್ಟ ಗೌರಿಗೆ. ಅದಕ್ಕೆ 1-2 ದಿವಸ ಹೆಚ್ಚಾಗಿ ಇದ್ ಬಂದವಳೆ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದ್ಲಲ್ಲ ಸದ್ಯ. ಹಾ, ಸರಿ ಅಮ್ಮ. ಈ ಗೌರಿಗೆ ಅದು ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ. ಹಾ, ಜಿಲೇಬಿ ಕುಕ್ಕಳಮ್ಮ, ನೀನು ಕುತ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.